ಏನು ವಿಧಿಯಾಟ ಇದು? ಏನಾಯ್ತು ಹೊತ್ತಿಗೆ? ಆ ವಿಧಿಯಾಟನ ಎದುರಿಸುವ ಧೈರ್ಯ ಆಗ್ಲಿ ಸ್ಥೈರ್ಯ ಆಗ್ಲಿ ಮನುಷ್ಯರಾಗಿರೋ ನಮ್ಗೆ ಎಲ್ಲಿಂದ ಬರುತ್ತೆ ಹೇಳು? ಆ ವಿಧಿಯಾಟಕ್ಕೆ ಆ ಪಂಚಮುಖ ಬ್ರಾಹ್ಮಣನ ಚತುರ್ಮುಖ ಬ್ರಾಹ್ಮಣನಾಗಿ ಮಾಡ್ತು ಈ ವಿಧಿ. ಇನ್ನು ಆ ಶಿವನನ್ನೇ ಭಿಕ್ಷೆ ಪಾತ್ರೆನಾಗಿ ಹಿಡಿಯಂತೆ ಮಾಡ್ತು ಈ ವಿಧಿ. ಇನ್ನ ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಮಕ್ಕಳನ್ನಾಗಿ ಮಾಡ್ತು ಈ ವಿಧಿ. ಹೀಗೆಲ್ಲ ಇರ್ಬೇಕಾದ್ರೆ ವಿಧಿ ನಿರ್ಮಾಣರಾಗಿರೋ ನಮ್ಮನ್ನ ಬಿಡುತ್ತೇನಪ್ಪ? ನಮಗೂ ಕಾಡ್ತಾ ಇದೆ. ಅಪ್ಪ ದೇವರೇ, ಏನಪ್ಪ ನಿನ್ನ ನೀಲೆ? ಅತ್ತಿಗೆ ತಂಗಿ ಎಲ್ಲೋದ್ಲು? ಅದು ಮಾತ್ರ ಗೊತ್ತಾಗ್ತಿಲ್ಲ ಕಣು. ಅವಳು ಎಲ್ಲಿದ್ದಾಳೆ ಅನ್ನೋ ಒಂದೇ ಒಂದು ಸತ್ಯ ಗೊತ್ತಾದ್ರೆ ಅಷ್ಟೇ ಸಾಕು ಕಣು. ಎಲ್ಲವೂ ಗೊತ್ತಾಗುತ್ತೆ. ಆದ್ರೆ ಅವಳು ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಒಂದು ಗೊತ್ತಲ್ಲ ಕಣು. ಈ ಸಮಾಜದಲ್ಲಿ ನಾವು ಕೆಟ್ಟವರಾಗಬೇಕು ಅಂದ್ರೆ ಒಂದೇ ಒಂದು ಕ್ಷಣ ಸಾಕು ಕಣೋ, ಕೆಟ್ಟವರಾಗ್ಬಿಡ್ತೀವಿ. ಆದ್ರೆ ನಾವು ಕೆಟ್ಟವರಾದ್ಮೇಲೆ ಒಳ್ಳೆಯವರು ಅಂತ ಅನಿಸ್ಕೋಬೇಕು ಅಂದ್ರೆ ತುಂಬಾ ಸಮಯ ಬೇಕಾಗುತ್ತೆ. ಅದಕ್ಕೆ ಮಾಡ್ಬಾರ್ದು ಪ್ರಯತ್ನ ಎಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ಈ ಜನ ಅದಕ್ಕೆ ಬಿಡೋದಿಲ್ಲ ಕಣೋ, ಬಿಡೋದಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸ್ಲೇಬೇಕು ಕಣೋ, ಅನುಭವಿಸ್ಬೇಕು. ಅತ್ತಿಗೆ ನಿಮ್ಮೆಲ್ಲರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಸಂತೋಷವಾಗಿ ನೋಡ್ಕೋಬೇಕು ಅಂತ ಹೊರದೇಶಕ್ಕೆ ಹೋಗಿ ಬಂದು ನೋಡಿದ್ರೆ ಈ ಪರಿಸ್ಥಿತಿ ನೋಡೋ ಪರಿಸ್ಥಿತಿ ಅಂತ ಮಡಗಿದ್ದಾನೆ ಆ ದೇವರು. ಅತ್ತಿಗೆ ಅಮೃತಾಳ ಬಗ್ಗೆ ಊರವರೆಲ್ಲ ಮಾತಾಡ್ತಾ ಇರೋದು ನಿಜನಾ ಅತ್ತಿಗೆ? ಅದಕ್ಕೆ ಓಡೋಡ್ ಬಂದ ನೀನು? ಓಡೋಡ್ ಬಂದ? ನನ್ನ ಅಣ್ಣನ ಈ ಪರಿಸ್ಥಿತಿಯಲ್ಲಿ ನೋಡಕ್ಕೆ ನನ್ನ ಕೈಲಾಗ್ತಾ ಇಲ್ಲ ಅತ್ತಿಗೆ. ಅತ್ತಿಗೆ ಮೊದಲು ಅಣ್ಣನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸೋಣ, ಆಮೇಲೆ ಅಮೃತ ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ಬನ್ನಿ ಅತ್ತಿಗೆ. ಹೂವಿನ ಜೊತೆಯಲ್ಲಿ ಮುಳ್ಳಿರಲು, ಮುಳ್ಳಿನ ಜೊತೆಯಲ್ಲಿ ಹೂವಿರಲು, ಬದುಕಿನ ಮಾರ್ಗವ ಅರಿತಿರಲು ಇದುವೇ ಪ್ರಪಂಚ, ದೈವದ ಪ್ರಪಂಚ, ಇದುವೇ ಪ್ರಪಂಚ, ದೇವನ